ರಾಜ್ಯ ಸರ್ಕಾರವು ಹಿಂದುಳಿದ ವರ್ಗಗಳ ಜಾತಿ ಜನಗಣತಿ ವರದಿಯನ್ನು ಕೇವಲ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿದೆ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಹಿಂದುಳಿದ ವರ್ಗಗಳ ಮೋರ್ಚಾ ನಾಯಕ ವಿ ಸುನೀಲ್ ಕುಮಾರ್ ಬೆಂಗಳೂರಿನಲ್ಲಿಂದು ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಆಡಳಿತ ವೈಖರಿ ಹಾಗೂ ಖಾತ್ರಿ ಯೋಜನೆಗಳ ಜಾರಿಯಲ್ಲಾಗುತ್ತಿರುವ ವೈಫಲ್ಯಗಳ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ನಮಗೆ ಕೇವಲ ಜನಸಂಖ್ಯೆ ಎಷ್ಟಿದೆ ಎಂಬ ಕುತೂಹಲವಿಲ್ಲ, ಬದಲಿಗೆ ಒಟ್ಟು ಹಿಂದುಳಿದ ವರ್ಗದವರ ನಿಜವಾದ ಪರಿಸ್ಥಿತಿ ಏನಾಗಿದೆ ಎಂಬ ವರದಿ ಬೇಕಾಗಿದೆ. ಈ ವರದಿಯ ಸಾಧಕ ಬಾಧಕಗಳ ಬಗ್ಗೆ ಸರ್ಕಾರವು ಮೊದಲು ಬಹಿರಂಗ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು. ಈ ವರದಿಯನ್ನು ನಾವು ಸಂಪೂರ್ಣವಾಗಿ ವಿರೋಧಿಸುತ್ತಲೂ ಇಲ್ಲ, ಹಾಗೆಯೇ ಮುಕ್ತವಾಗಿ ಸ್ವಾಗತಿಸುತ್ತಲೂ ಇಲ್ಲ. ಆದರೆ ಇದನ್ನು ರಾಜಕೀಯ ದಾಳವಾಗಿ ಬಳಸುವುದನ್ನು ನಿಲ್ಲಿಸಬೇಕು ಎಂದು ಅವರು ಒತ್ತಾಯಿಸಿದರು. ಕಾಂತರಾಜು ವರದಿಗೆ 180 ಕೋಟಿ ರೂಪಾಯಿ ಹಾಗೂ ಮಧುಸೂದನ್ ನಾಯಕ್ ವರದಿಗೆ 450 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಆದರೆ ಈ ವರದಿಗಳ ಇಂದಿನ ಸ್ಥಿತಿ ಏನು ಎಂದು ಪ್ರಶ್ನಿಸಿದ ಅವರು, ಈ ಮುನ್ನ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಅವರ ಕಾಲದ ನಿಲುವುಗಳಿಗೆ ತಮ್ಮ ಸಹಮತವಿಲ್ಲದಿದ್ದರೆ ಅದನ್ನು ಈಗಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಲಿ ಎಂದು ಆಗ್ರಹಿಸಿದರು. ಸರ್ಕಾರದ ಖಾತ್ರಿ ಯೋಜನೆಗಳ ಬಗ್ಗೆ ಪ್ರತಿಕ್ರಿಯಿಸಿ, ನಾವು ಈ ಯೋಜನೆಗಳನ್ನು ವಿರೋಧಿಸುತ್ತಿಲ್ಲ, ಆದರೆ ಸರ್ಕಾರ ಇವುಗಳನ್ನು ಅತ್ಯಂತ ಅವೈಜ್ಞಾನಿಕವಾಗಿ ಜಾರಿಗೆ ತರುತ್ತಿದೆ. ಪರಿಣಾಮವಾಗಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಗೆ ತಲುಪಿದೆ. ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ್ ಯೋಜನೆಯ ಹಣವು ನಿಗದಿತ ಸಮಯಕ್ಕೆ ರೈತರ ಖಾತೆಗೆ ಜಮೆಯಾಗುತ್ತಿದೆ. ಆದರೆ ರಾಜ್ಯದ ಗೃಹಲಕ್ಷ್ಮಿ ಯೋಜನೆಗೆ ಇನ್ನೂ ಸರಿಯಾದ ದಿನಾಂಕ ನಿಗದಿಯಾಗಿಲ್ಲ ಎಂದು ಹೇಳಿದರು. ಅದಕ್ಕೆ ಚರ್ಚೆಗೆ ತನ್ನಿ ಅಂತ ಹೇಳ್ತಾ ಇದ್ವಿ. ನಾವು ವರದಿನ ವಿರೋಧನ ಮಾಡ್ತಾ ಇಲ್ಲ, ವರದಿನ ಸ್ವಾಗತನೂ ಮಾಡ್ತಾ ಇಲ್ಲ. ಚರ್ಚೆಗೆ ತಗೊಬನ್ನಿ, ಅದನ್ನ ಮಂಡನೆ ಮಾಡಿ ಚರ್ಚೆಗೆ ತಗೊಬನ್ನಿ. ಅಲ್ಲ, ರಾಜಕಾರಣಕ್ಕೆ ಅವ್ರು ಏನಾರ ಮಾಡ್ಕೊಳ್ಳಿ. ಒಟ್ಟು ಹಿಂದುಳಿದ ವರ್ಗದವ್ರನ್ನ ರಾಜಕಾರಣಕ್ಕೆ ಬಳಸ್ಕೊಂಡ್ರು ಇಡೀ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಕುಟುಂಬ. ಹಿಂದುಳಿದ ವರ್ಗದವ್ರನ್ನ ಪದೇ ರಾಜಕಾರಣಕ್ಕೆ ಬಳಸ್ಕೊಂಡು ದುರುಪಯೋಗ ಮಾಡ್ಕೊಂಡು ಅದ್ರ ಪರಿಣಾಮವಾಗಿ ಈ ಪರಿಸ್ಥಿತಿ. ಗ್ಯಾರಂಟಿ ಯೋಜನೆಗಳನ್ನ ನಾವು ವಿರೋಧ ಮಾಡ್ಲಿಲ್ಲ. ಗ್ಯಾರಂಟಿ ಯೋಜನೆಗಳನ್ನ ಅವೈಜ್ಞಾನಿಕವಾಗಿ ಜಾರಿಗೆ ತರ್ತಾ ಇದ್ರಿ. ಇದರ ಪರಿಣಾಮವಾಗಿ ಆರ್ಥಿಕವಾಗಿ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ ಅಂತ ಹೇಳ್ತಾ ಇರೋದು. ಈಗ ಎರಡನೇ ಬಾರಿ ಗ್ಯಾರಂಟಿ ಯೋಜನೆಗಳಿಗೆ ನಮ್ದು ಪ್ರಧಾನಮಂತ್ರಿಗಳು ಕೃಷಿ ಮಂತ್ರಿ ಇದ್ದಾರೆ, ಪ್ರಧಾನಮಂತ್ರಿಗಳ ಕಿಸಾನ್ ಸಮ್ಮಾನ್ ಯೋಜನೆ ಇದೆ. ಆ ಡೇಟಿಗೆ ಕರೆಕ್ಟ್ ಆಗಿ ಅಕೌಂಟಿಗೆ ದುಡ್ಡು ಬರುತ್ತಾ ಇಲ್ಲ? 4,000 ರೂಪಾಯಿ ವರ್ಷದಲ್ಲಿ 2 ಸಾರಿ ಕರೆಕ್ಟ್ ಆ ಡೇಟಿಗೆ ಹಾಕ್ತಾರೆ. ಗೃಹಲಕ್ಷ್ಮಿ ಎಲ್ಲಿ ಹಾಕಿದ್ದಾರೆ ಡೇಟಿಗೆ ಕರೆಕ್ಟ್ ಆಗಿ?